ಬನಶಂಕರಿ ವಾರ್ಡ್ ಸರಬಂಡೆಪಾಳ್ಯ ಮತ್ತು ಹರಿ ಕಾಲೋನಿಯಲ್ಲಿ ಡ್ರಗ್ಸ್ ಮುಕ್ತ, ಮಾದಕ ವಸ್ತು ಮುಕ್ತ ಸರಬಂಡೆಪಾಳ್ಯವನ್ನಾಗಿಸಲು ಎಲ್ಲ ಮಸೀದಿಯ ಮುಖ್ಯಸ್ಥರು ಹಾಗೂ ಸಾರ್ವಜನಿಕರು ಒಟ್ಟಾಗಿ ಸಭೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಇಲಾಹಿ ಮಸೀದಿ ಅಧ್ಯಕ್ಷರಾದ ಸೈಯದ್ ಕುರಂ, ಉಸ್ಮಾನಿಯಾ ಮಸೀದಿ ಅಧ್ಯಕ್ಷರಾದ ಅಫ್ಸಲ್ ಖಾನ್ ರವರು ಮತ್ತು ಚಾಂದ್ ಪಾಷಾರವರು, ಅಲ್ಲಾಹು ಅಕ್ಬರ್ ಕಬೀರಾ ಮಸೀದಿಯ ಅಧ್ಯಕ್ಷರು ಜಬೀಹುಲ್ಲಾ ಹಾಗೂ ಉಮರ್ ಅಲಿರವರು, ಇರ್ಷಾದ್ ಪಾಷಾ, ಇಬ್ರಾಹಿಂ ಮಸೀದಿ ಅಧ್ಯಕ್ಷರಾದ ದೌಲತ್ ಖಾನ್, ಸೈಯದ್ ಆಸೀಫ್, ಮೆಟ್ರೋ ಜಬ್ಬಾರ್, ಅತಾವುಲ್ಲಾ, ಇರ್ಫಾನ್ ಗೋರು, ಸೈಯದ್ ವಸೀಂ, ಇನಾಯತ್ ಹುಸೇನ್, ಅಬ್ದುಲ್ ರಜಾಕ್, ಆಯುಬ್ ಖಾನ್ ಮತ್ತು ಕೇಬಲ್ ಅಕ್ರಮ್ ರವರು ಸೇರಿದಂತೆ ಇನ್ನು ಅನೇಕ ಸ್ಥಳೀಯರು ಮುಖಂಡರು ಪಾಲ್ಗೊಂಡರು. अस्सलाम वालेकुम रहमतुल्लाहि वबरकातुहू। आज हमारे सरबंडेपाಳ್ಯ हरी कॉलोनी के पूरे पांचों महित के जिम्मेदारों की तरफ से एक मशवरा किया। उस मशवरे में ज़्यादातर जो नशीली चीज़ें जो हमारे नौजवान ले को उनकी एक ज़िंदगी से दूर चले आ रही हैं, उसको फिक्र ले को है। हमें आज इंशाअल्लाह पूरे मस्जिदों के जिम्मेदार बैठ को पूरे मोहल्ले के अवाम गुल्ले को हमें एक फिक्र ले को बैठी। क्या फिक्र? नौजवान कैसा ये नशे से दूर होना। तो उस फिक्र में आज हम इंशाअल्लाह हमें पूरे बैठी। तो सबसे पहले हमें पुलिस डिपार्टमेंट को रिक्वेस्ट कर दी, जब भी हमें इस मोहल्ले से, मस्जिदों के ज़रिए से, अवाम के ज़रिए से कौन भी अगर नशा बेचने वाला है, अगर नशा खरीदने वाला है, अगर हमें हमारे हाथों से पकड़ को स्टेशन को देने का काम करते, उस वक्त पर पुलिस स्टेशन की जिम्मेदारी ये बन सके उसके ऊपर सख्त से सख्त सजा करे, उसे कानून के दायरे में उसे केस डाले और उसे जेल को भेजे। ಇಲ್ಲಿ ನಮ್ಮ ಪ್ರದೇಶದಲ್ಲಿ ನಮ್ಮ ಏರಿಯಾದಲ್ಲಿ ಸಣ್ಣ ಸಣ್ಣ ಮಕ್ಕಳು ಸ್ವಲ್ಪ ಮಾದಕ ವಸ್ತುಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಆದ್ರಿಂದ ನಮ್ಮ 5 ಮಸೀದಿ ಕಮಿಟಿಯವರು ಮತ್ತೆ ಈ ಏರಿಯಾದ ಎಲ್ಲಾ ಮುಖಂಡರು ಸೇರಿ ಈ ದಿನ ಏನ್ ಎತ್ಕೊಂಡಿದ್ವಿ ತೀರ್ಮಾನ ಮಾಡಿದ್ವಿ. ಯಾಕಂದ್ರೆ ಯಾರೇ ವ್ಯವಸ್ಥೆ ಇದನ್ನ ಉಪಯೋಗಿಸ್ತಾ ಇದ್ರ ಮಾದಕ ವಸ್ತುಗಳನ್ನ ಅವರಿಗೆ ಕಾನೂನಿನ ರೀತಿಯಲ್ಲಿ ಅವ್ರಿಗೆ ಹಿಡಿದು ಪೊಲೀಸರು ಕೊಟ್ಟು ಕಾನೂನು ಕ್ರಮವನ್ನು ಜರುಗಿಸ್ಬೇಕು ಅಂತ ಹೇಳಿ ನಾವೆಲ್ಲರೂ ಒಟ್ಟು ಸೇರಿ ಈ ದಿನ ಅಂತ ಅವರಿಗೆ ಪೊಲೀಸವ್ರಿಗೆ ಒಪ್ಪಿಸ್ಬೇಕಂತ ಹೇಳಿ ಇಲ್ಲಿ ತೀರ್ಮಾನವನ್ನು ತಗೊಂಡಿದ್ವಿ. ಎಲ್ಲರಿಗೂ ಧನ್ಯವಾದಗಳು. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ನ ವ್ಯಾಪ್ತಿಗೆ ಬರುವ ಸರಬಂಡೆಪಾಳ್ಯದಲ್ಲಿ ಇವತ್ತು 5 ಮಸ್ಜಿದವರು ಮುಖಂಡರು ಸೇರಿ ಈ ಮಾದಕ ವಸ್ತುಗಳ ವ್ಯಸನಿಗಳಾದ ಇದರಲ್ಲಿ ತುಂಬಾ ಜನ ಮುಕ್ತಗೊಂಡಿದ್ದಾರೆ, ಸೇರಿದ್ದಾರೆ. ಅದರ ವಿಚಾರವಾಗಿ ಕಳಕಳಿಯಿಂದ ಎಲ್ಲ 5 ಮಸೀದಿಯವರು ಮತ್ತೆ ಪೂರ್ತಿ ಸರಬಂಡೆಪಾಳ್ಯದವರು ಸೇರಿ ನಮ್ಮ ಸರಬಂಡೆಪಾಳ್ಯನ ಕ್ಲೀನ್ ಮಾಡ್ಬೇಕು ಅಂತ ಹೇಳಿ ಬಹಳ ದೊಡ್ಡ ಒಂದು ಮೀಟಿಂಗ್ ಮಾಡಿ ಮೆಸೇಜ್ ಕೊಟ್ಟಿದ್ದಾರೆ. ನಮ್ಮ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಹಾಗೂ ನಮ್ಮ ಬೆಂಗಳೂರು ಕಮಿಷನರ್ ಆಯುಕ್ತರಿಗೆ ಹಾಗೂ ಒಂದು ಮೆಸೇಜ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ಬಹಳ ಮಾದಕ ವಸ್ತುಗಳು ತರ್ತಾ ಇದ್ದಾರೆ, ಮಾರ್ತಾ ಇದ್ದಾರೆ. ಮತ್ತೆ ಹುಡುಗರು ಅದನ್ನ ಸೇವಿಸಿ ಬಹಳ ಅನಾನುಕೂಲವಾಗಿ ಎಲ್ಲ ಹದ್ಕೊಡ್ತಿದ್ದಾರೆ. ಅದನ್ನ ನಾವು ಕಾನೂನು ರೀತಿಯಾಗಿ ಇಲ್ಲಿಂದ ನಾವು ಕಂಡು ಲೇಔಟ್ ಸ್ಟೇಷನ್ಗೆ ತಗೊಂಡೋಗ್ಬಿಡ್ತೀವಿ. ಅವ್ರ ಪ್ರಕಾರ ಅವ್ರಿಗೆ ಸೂಕ್ತವಾಗಿ ಒಂದು ಕ್ರಮ ತಗೋಬೇಕು ಅಂತ ಈ ಮಾಧ್ಯಮದ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ.